ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ BA ಐಚ್ಛಿಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟು ಸಾಹಿತ್ಯ ಗಂಗೋತ್ರಿ ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ಈಗಾಗಲೇ ನಾವು ಗಮನಿಸ್ಕೊಂಡಿದ್ದೇವೆ. ಮುಂದಕ್ಕೆ ನಾವು ಭಾಗ 3 ಏನಿದೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ಭಾಗಗಳು. ಈ ಸಾಹಿತ್ಯ ಚರಿತ್ರೆ ಅದನ್ನು ಬೆಳೆದು ಬಂದಂಥ ರೀತಿ ಇತ್ಯಾದಿಗಳನ್ನು ನಾವು ಈ ತರಗತಿಗಳಲ್ಲಿ ಗಮನಿಸ್ಕೊಳ್ಬೇಕಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ಥೂಲವಾಗಿರ್ತಕ್ಕಂಥ ಪರಿಚಯವನ್ನು ಈಗಾಗಲೇ ಆರಂಭದ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಿಮಗೆ ಮಾಡಿಕೊಡಲಾಗಿದೆ. ನಾವು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೇಲ್ನೋಟಕ್ಕೆ ಕಾಲದ ಹಿನ್ನೆಲೆಯಲ್ಲಿ ಮತ್ತು ಅದರ ಒಟ್ಟು ರೂಪರೇಷೆಗಳ ಹಿನ್ನೆಲೆಯಲ್ಲಿ ನಾವು ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತೇಳಿ ನಾವು ವಿಭಾಗ ಮಾಡ್ತೇವೆ. ಹೊಸಗನ್ನಡ ಸಾಹಿತ್ಯ ಏನಿದೆ, ಯಾವ ರೀತಿ ಬೆಳೆದು ಬಂತು, ಅದರ ಒಟ್ಟು ಇತಿಹಾಸ ಮತ್ತು ಆ ಸಾಹಿತ್ಯ ಚರಿತ್ರೆಗೆ ಸಾಹಿತ್ಯ ಏನಿದೆ ಅದು ಬೆಳೆಯುವುದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಈ ಒಂದು ಸೆಮಿಸ್ಟರ್ ಏನಿದೆ, ಈ ಮೊದಲ ಸೆಮಿಸ್ಟರ್ಗಳಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಿಮ್ಮ ಪಠ್ಯಪುಸ್ತಕ ಏನಿದೆ, ಸಾಹಿತ್ಯ ಗಂಗೋತ್ರಿಯ ಪಠ್ಯಪುಸ್ತಕದ ಕೊನೆಯಲ್ಲಿ 107ನೇ ಪುಟದಲ್ಲಿ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ನೀವು ಅಧ್ಯಯನ ಮಾಡಲಿಕ್ಕಿರ್ತಕ್ಕಂಥ ಈ ಸೆಮಿಸ್ಟರಲ್ಲಿ ನೀವು ಅಧ್ಯಯನ ಮಾಡಲಿಕ್ಕಿರ್ತಕ್ಕಂಥ ವಿಷಯಗಳನ್ನು ಪರಿವಿಡಿಯನ್ನು ಅಲ್ಲಿ ಕೊಡಲಾಗಿದೆ. ನೀವು ಅದನ್ನು ಸ್ಥೂಲವಾಗಿ ಗಮನಿಸ್ಕೊಳ್ತಾ ಹೋದರೆ ಭಾಗ 1 ಅಂತೇಳಿ ನವೋದಯ, ಪ್ರಗತಿಶೀಲ ಮತ್ತು ಮಹಿಳಾ ಸಾಹಿತ್ಯ ಅಂಥೇಳಿ ನಾವು ಇಲ್ಲಿ ಗಮನಿಸ್ಕೊಳ್ತಾ ಇದ್ದೀವಿ. ಅಂದರೆ ಇಡೀ ನೀವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಾಲಘಟ್ಟದ ಹಿನ್ನೆಲೆಯಲ್ಲಿ ಮತ್ತು ಅದರ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಿಕೊಳ್ಳುತ್ತೇವೆ. ಆ ಎಲ್ಲ ವಿಭಾಗಗಳನ್ನು ನಾವು ಈ ತರಗತಿಯಲ್ಲಿ ಈ ಸೆಮಿಸ್ಟರಲ್ಲಿ ಗಮನಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನವೋದಯ, ಪ್ರಗತಿಶೀಲ ಮತ್ತು ಮಹಿಳಾ ಸಾಹಿತ್ಯ, ಸೊ ನವೋದಯ ಇದೆ, ಪ್ರಗತಿಶೀಲ ಸಾಹಿತ್ಯ ಇದೆ, ಆಮೇಲೆ ನವ್ಯ ಸಾಹಿತ್ಯ ಇದೆ, ದಲಿತ ಬಂಡಾಯ ಸಾಹಿತ್ಯ ಇದೆ, ಮಹಿಳಾ ಸಾಹಿತ್ಯ ಇದೆ. ಸೊ ಈ ಸೆಮಿಸ್ಟರಲ್ಲಿ ಎಲ್ಲವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಸೆಮಿಸ್ಟರಲ್ಲಿ ನವೋದಯ, ಪ್ರಗತಿಶೀಲ ಮತ್ತು ಮಹಿಳಾ ಸಾಹಿತ್ಯ ಈ 3 ಸಾಹಿತ್ಯ ಚರಿತ್ರೆಯ ಈ 3 ರೂಪಗಳೇನಿವೆ, ಈ 3 ರೂಪಗಳನ್ನು ನಾವು ಈ ಸೆಮಿಸ್ಟರಲ್ಲಿ ಗಮನಿಸ್ಕೊಳ್ತೇವೆ. ಉಳಿದಿರ್ತಕ್ಕಂಥ ನವ್ಯ, ದಲಿತ ಬಂಡಾಯ ಸಾಹಿತ್ಯ ಏನಿದೆ, ಆ ಸಾಹಿತ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ಚರಿತ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪಠ್ಯಗಳನ್ನು ನಾವು ಮುಂದಿನ 2ನೇ ಸೆಮಿಸ್ಟರಲ್ಲಿ ಗಮನಿಸ್ಕೊಳ್ತೇವೆ. ನೇರವಾಗಿ ನಾವು ಈಗ ಪಠ್ಯಕ್ಕೆ ಹೋಗಬೇಕಾಗಿದೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು, ಅದರಲ್ಲಿ ನವೋದಯ ಸಾಹಿತ್ಯ ಮತ್ತು ನವೋದಯ ಪೂರ್ವ ಸಾಹಿತ್ಯ ಅಂತ ಹೇಳ್ತೇವೆ. ಈಗಾಗಲೇ ನವೋದಯ ಪೂರ್ವ ಮತ್ತು ನವೋದಯ ಸಾಹಿತ್ಯ ಅನ್ನೋ ಇದೆ. ಸೊ ಈ ನವೋದಯ ಸಾಹಿತ್ಯ ಮತ್ತು ನವೋದಯ ಪೂರ್ವ ಸಾಹಿತ್ಯ ಇದನ್ನು ಹೇಗೆ ನಾವು ವಿಭಾಗ ಮಾಡಿಕೊಳ್ಬೇಕು, ಯಾಕೆ ಅದನ್ನು ವಿಭಾಗ ಮಾಡಿಕೊಳ್ತಾ ಇದ್ದೇವೆ ಅನ್ನೋದನ್ನು ಸಹ ನಾವು ಗಮನಿಸ್ಕೊಳ್ಬೇಕು. ಇಡೀ ಕನ್ನಡ ಸಾಹಿತ್ಯವನ್ನು ಗಮನಿಸಿಕೊಳ್ತಾ ಹೋದರೆ ಕ್ರಿಸ್ತಶಕ 10ನೇ ಶತಮಾನದಿಂದ ಇಂದಿನವರೆಗೆ ಬೆಳೆದು ಬಂದಿರತಕ್ಕಂಥ ಈ ಕನ್ನಡ ಸಾಹಿತ್ಯವನ್ನು ಬೇರೆ ಬೇರೆ ವಿದ್ವಾಂಸರು ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತೇಳಿ ವಿಭಾಗ ಮಾಡ್ತಾರೆ. ಇದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಆ ಕಾಲಘಟ್ಟದಲ್ಲಿ ಕವಿಗಳು, ಸಾಹಿತಿಗಳು ಬಳಸಿರ್ತಕ್ಕಂಥ ಭಾಷೆ, ಅಂದರೆ ಭಾಷೆಯಲ್ಲಾದ ಬದಲಾವಣೆಗಳು
ಮತ್ತು ಸಾಹಿತ್ಯ ಮನೋಧರ್ಮದ ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟಕ್ಕೆ ಆಯಾ ಮನೋಧರ್ಮಗಳು ಬೆಳೆದು ಬಂದವು. ಹಾಗಾಗಿ ಈ ಸಾಹಿತ್ಯ ಮನೋಧರ್ಮದ ಬದಲಾವಣೆಗಳೇನಿವೆ ಇವನ್ನು ಆಧರಿಸಿಕೊಂಡು ನಾವು ಈ ರೀತಿಯ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತ ವಿಭಾಗ ಮಾಡ್ತಾಯಿದ್ವಿ. ನಾವು ಈಗ ಗಮನಿಸ್ಕೊಳ್ಬೇಕಾದ ಹೊಸಗನ್ನಡ ಸಾಹಿತ್ಯವನ್ನು. ಹೊಸಗನ್ನಡ ಸಾಹಿತ್ಯ ಅನ್ನೋದು ಹೇಗೆ ಹುಟ್ಟಿಕೊಂಡಿತು? ಸೊ ಈ ಹೊಸಗನ್ನಡದಲ್ಲಿ ನವೋದಯ ಪೂರ್ವ ಅಂತೇಳಿ ಆರಂಭದನ್ನು ಗುರುತಿಸ್ಕೊಳ್ತೇವೆ. ಸೊ ನಿಮ್ಮ ಪರಿವಿಡಿಯಲ್ಲಿ ನೀವು ಗಮನಿಸ್ಕೊಳ್ಬೇಕು ನವೋದಯ ಪೂರ್ವ ಮತ್ತು ನವೋದಯ ಸಾಹಿತ್ಯ ಮೇಲೆ ಆದ ಪ್ರೇರಣೆ ಪ್ರಭಾವಗಳು ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸೊ ನವೋದಯ ಪೂರ್ವ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಗಮನಿಸ್ಕೊಡೋಣ. 1835 ಅಂದಾಜು ಕಾಲಕ್ಕೆ ಬ್ರಿಟಿಷರ ಪ್ರಭಾವದಿಂದಾಗಿ ಈ ದೇಶದಲ್ಲಿ, ಇಡೀ ಭಾರತದಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಆರಂಭವಾಯಿತು. ಮೆಕಾಲೆ ನೀಡಿರ್ತಕ್ಕಂಥ ಮೆಕಾಲೆ ಶಿಕ್ಷಣ ಪದ್ಧತಿ ಅನ್ನೋದೇನಿದೆ 1835 ನಂತರ ಭಾರತದಲ್ಲಿ ಆರಂಭ ಆಯಿತು. ನಮ್ಮ ದೇಶದ ಉಳಿದ ಭಾಷೆಗಳಂತೆ ಕನ್ನಡದಲ್ಲಿಯೂ ಹೊಸ ಸಾಹಿತ್ಯ ಕ್ರಮವು ಇಂಗ್ಲೀಷ್ ವಿದ್ವಾಂಸರ ವಿಚಾರ ಸರಣಿಗಳ ತೀವ್ರ ಪ್ರಭಾವದಿಂದ ತಲೆ ಎತ್ತಿತು. ಹೇಗೆ ಇಂಗ್ಲೀಷ್ ಶಿಕ್ಷಣವನ್ನು, ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಸಾಹಿತ್ಯವನ್ನು ಓದ್ತಕ್ಕಂಥ ಅವಕಾಶ, ಸೊ ಇಂಗ್ಲೀಷ್ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಹೊಸ ಹೊಸ ಸಾಹಿತ್ಯ ಕ್ರಮಗಳು ಬೆಳೆದು ಬಂದಿದ್ದವು, ಸೊ ಮತ್ತು ಅದಕ್ಕೆ ಕಾರಣವಾಗತಕ್ಕಂಥ ಇಂಗ್ಲೀಷ್ ವಿದ್ವಾಂಸರ ಮನೋಧರ್ಮಗಳೇನಿವೆ, ಅವರ ವಿಚಾರ ಸರಣಿಗಳೇನಿವೆ, ಇವುಗಳ ತೀವ್ರ ಪ್ರಭಾವದಿಂದಾಗಿ ಈ ಕನ್ನಡದಲ್ಲಿ ಸಹ ಆ ರೀತಿಯ ಒಂದು ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಅನ್ನುವಂಥದ್ದು ತಲೆ ಎತ್ತುವುದಕ್ಕೆ ಕಾರಣವಾಯಿತು. ಅದು ಸಾಹಿತ್ಯದ ವಿಷಯ, ಆ ಸಾಹಿತ್ಯದ ಆಶಯ ಮತ್ತು ಸಾಹಿತ್ಯದಲ್ಲಿ ಬಳಕೆ ಮಾಡ್ತಕ್ಕಂಥ ರೂಪಗಳು, ಕಾವ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಇತ್ಯಾದಿ ಕಥೆಗಳು ಯಾವುದೇ ಇರ್ಬೋದು, ಮತ್ತು ಶೈಲಿಗಳಲ್ಲಿ ಈ ಪ್ರಭಾವವನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಕೊಳ್ತೇವೆ. ಅಂದರೆ ನವೋದಯ ಪೂರ್ವ ಸಾಹಿತ್ಯದಲ್ಲಿ ಇಂಗ್ಲೀಷ್ ಶಿಕ್ಷಣ ಮತ್ತು ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಏನಿದೆ ಅಲ್ಲಿ ನಾವು ಗುರುತಿಸ್ಕೊಳ್ಬೋದು. ಯಾವ ಶಿಕ್ಷಣ ಬಲದಿಂದ ಭಾರತೀಯರನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅಂಧಭಕ್ತರನ್ನಾಗಿ ಮಾಡಿ ಚಿರದಾಸ್ಯದಲ್ಲಿಡಬೇಕೆಂದು ಆಳರಸರು ಯೋಚಿಸಿದ್ದರು, ಅಂದರೆ ಬ್ರಿಟಿಷರು. ಯಾವ ರೀತಿ ನಾವು ಈ ರೀತಿಯ ಶಿಕ್ಷಣ ಕ್ರಮವನ್ನು ಭಾರತದ ಮೇಲೆ ಹೇರುವ ಮೂಲಕವಾಗಿ ಸಮಗ್ರ ಭಾರತೀಯರಿದ್ದಾರೆ ಅವರೆಲ್ಲರೂ ಸಹ ಬ್ರಿಟಿಷ್ ಸಾಮ್ರಾಜ್ಯದ ಕುರಿತು ಒಂದು ರೀತಿಯ ಗೌರವ, ಅದು ಅಂಧಭಕ್ತಿ, ಆ ಅಂಧಭಕ್ತರನ್ನು ಮಾಡಬೇಕು, ಆ ಮೂಲಕ ಬ್ರಿಟಿಷರು, ಭಾರತೀಯರು ಬ್ರಿಟಿಷರ ದಾಸ್ಯದಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನುವಂಥ ಯೋಚನೆಯನ್ನು ಆ ಕಾಲದ ಆಳರಸರು ಮಾಡಿದರು, ಅರ್ಥಾತ್ ಬ್ರಿಟಿಷರು ಮಾಡಿದ್ದಾರೆ. ಅದೇ ಶಿಕ್ಷಣದ ಮೂಲಕ, ಬಟ್ ಅವರ ಉದ್ದೇಶ ಆ ರೀತಿ ಇದ್ದರೆ ಅದೇ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಭಾರತೀಯರಿಗೆ ಏನಾಯಿತು ಅಂದರೆ ಅದೇ ಶಿಕ್ಷಣದ ಮೂಲಕ ಭಾರತೀಯರಲ್ಲಿ ಬ್ರಿಟಿಷರ ಕುರಿತು ಗೌರವ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಕುರಿತು ಭಕ್ತಿಗಿಂತ ಹೆಚ್ಚಾಗಿ ಭಾರತೀಯ ಸ್ವಾತಂತ್ರ್ಯ ಪ್ರೇಮದೊಡನೆ ಇಲ್ಲಿಯ ದೇಶಭಕ್ತಿ ಅನ್ನೋದೇನಿದೆ, ಇಲ್ಲಿಯ ಕುರಿತ ನಮ್ಮ ದೇಶದ ದೇಶಭಕ್ತಿ ಅನ್ನೋದು ಅದು ಉಂಟಾಗೋದಕ್ಕೆ ಸಾಧ್ಯ ಇದೆ. ಭಾರತೀಯ ಸ್ವಾತಂತ್ರ್ಯ ಪ್ರೇಮದೊಡನೆ ವಿದ್ಯಾವಂತರಾದ ಕನ್ನಡಿಗರಲ್ಲಿ ಯಾವ ರೀತಿಯಲ್ಲಿ ಭಾರತೀಯರಲ್ಲಿ ಸ್ವಾತಂತ್ರ್ಯ ಪ್ರೇಮ ಉಕ್ಕಿ ಹರಿಯಿತು, ಆ ಉಕ್ಕುವುದಕ್ಕೆ ಆರಂಭ ಆಯಿತು, ಅದೇ ರೀತಿಯಲ್ಲಿ ಕನ್ನಡಿಗರಲ್ಲಿ ಭಾರತೀಯ ಸ್ವಾತಂತ್ರ್ಯ ಪ್ರೇಮದೊಡನೆ ವಿದ್ಯಾವಂತರ ಕನ್ನಡಿಗರಲ್ಲಿ ಕರ್ನಾಟಕದ ಅಭಿಮಾನವು ತಲೆ ತೋರಿತು. ಕರ್ನಾಟಕದ ಅನ್ನುವಂಥ ಒಂದು ಭಾಷೆ, ಕನ್ನಡ ಭಾಷೆ, ಕರ್ನಾಟಕ ಅನ್ನುವಂಥ ರಾಜ್ಯ, ಇದರ ಕುರಿತು ಒಂದು ಪ್ರದೇಶ, ಈ ಕುರಿತ ಅಭಿಮಾನ ತಲೆ ತೋರಿತು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಪುರೋಜ್ಯರವರು ತಮ್ಮ ಗುರಿಯಾಗಿಸಿಕೊಂಡರು. ಅದೇ ಬ್ರಿಟಿಷರು ಅವರ ಸ್ವಾರ್ಥಕ್ಕೆ ಬೇಕಾಗಿ ಯಾವತ್ತೂ ಭಾರತೀಯರು ಬ್ರಿಟಿಷರ ಅಡಿಯಾಳಿ ಆಗಿರಬೇಕು ಅನ್ನೋಂಥ ಸ್ವಾರ್ಥ ಯೋಚನೆಯನ್ನು ಮಾಡಿ
ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮವನ್ನು ಭಾರತದ ಮೇಲೆ ಹೇರಿದ್ರು, ಅದೇ ಯೋಚನೆಯಿಂದ ಬ್ರಿಟಿಷರಿಗೆ ಮುಳುವಾಗಿ ಹೋಯಿತು. ಅಂದರೆ ಅವರ ಶಿಕ್ಷಣ ಕ್ರಮದಿಂದಾಗಿ ಭಾರತೀಯರಲ್ಲಿ ಒಂದು ರೀತಿಯ ದೇಶಭಕ್ತಿ, ಒಂದು ರೀತಿಯ ಸ್ವಾತಂತ್ರ್ಯ ಪ್ರೇಮ ಮತ್ತು ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ಕನ್ನಡಿಗರಲ್ಲಿ ಕನ್ನಡ ಅನ್ನುವಂಥ ಪ್ರದೇಶ ಕುರಿತ ಅಭಿಮಾನ, ಕನ್ನಡ ಸಂಸ್ಕೃತಿ ಭಾಷೆ ಕುರಿತಾದ ಗೌರವ ಉಂಟಾಗೋದಕ್ಕೆ ಕಾರಣವಾಯಿತು. ವಿಶೇಷವಾಗಿ ಕಲ್ಕತ್ತಾ, ಮುಂಬೈ, ಮದ್ರಾಸ್ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಪಡೆದಿರತಕ್ಕಂತಹ ವಿದ್ವಾಂಸರೇನಿದ್ದಾರೆ ಅವರು ಜೀವನ ಮತ್ತು ಸಾಹಿತ್ಯದ ಬಗ್ಗೆ ನವೀನ ದೃಷ್ಟಿಯನ್ನು ತಳೆದರು. ನಮ್ಮ ಜೀವನ ಕ್ರಮ ಮತ್ತು ನಮ್ಮ ಸಾಹಿತ್ಯ ಇದರ ಕುರಿತು ಒಂದು ರೀತಿಯ ಹೊಸ ದೃಷ್ಟಿಕೋನವನ್ನು ಅವರು ಇಟ್ಟುಕೊಂಡರು. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅವರು ಪಡೆದಿರ್ತಕ್ಕಂಥ ಶಿಕ್ಷಣ ಅನ್ನುವಂಥದ್ದು. ಅದರ ಒಂದಿಗೆ ವಿಶೇಷವಾಗಿ ಧರ್ಮ ಪ್ರಚಾರಕ್ಕೆ ಬಂದಿರತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳು ಅವರು ಕನ್ನಡ ನುಡಿಗೆ ಎಂದೂ ಮರೆಯಲಾಗದ ಸೇವೆಯನ್ನು ಸಲ್ಲಿಸ್ತಾರೆ. ನೀವು ಇಡೀ ಸಾಹಿತ್ಯ ಚರಿತ್ರೆಯನ್ನು ಗಮನಿಸ್ಕೊಳ್ತಾ ಹೋದರೆ ಕನ್ನಡದಲ್ಲಿ ಒಂದು ರೀತಿಯ ಅಚ್ಚುಮಣೆ ಅರ್ಥಾತ್ ಪ್ರಿಂಟಿಂಗ್ ಮೆಷಿನ್ ಅಂತ ಏನೇನು ಹೇಳ್ತಾ ಇದ್ದೀವಿ, ಆ ಅಚ್ಚುಮನೆಯನ್ನು ಕನ್ನಡದಲ್ಲೇ ಮೊದಲಿಗೆ ಆರಂಭಿಸೋರು ಈ ಕ್ರೈಸ್ತ ಮಿಷನರಿಗಳು. ಅವರ ಉದ್ದೇಶ ಇರತಕ್ಕಂಥದ್ದು ಕ್ರೈಸ್ತ ಧರ್ಮದ ಪ್ರಚಾರ ಮಾಡ್ತಕ್ಕಂಥದ್ದು. ಆದರೆ ಆ ಉದ್ದೇಶ ಈಡೇರಲಿಲ್ಲ, ಅದರ ಬದಲು ಬೇರೆ ರೀತಿಯ ವ್ಯತಿರಿಕ್ತವಾದ ಪರಿಣಾಮವನ್ನು ಕನ್ನಡಿಗರಲ್ಲಿ ಉಂಟು ಮಾಡಿತು. ಅದಲ್ಲದೆ ಪ್ರೌಢವಾದ ಕನ್ನಡ ವ್ಯಾಸಂಗಕ್ಕೆ ಪ್ರೌಢವಾಗಿರ್ತಕ್ಕಂಥ ಕನ್ನಡ ಭಾಷೆ, ಅದರ ಅಧ್ಯಯನ, ಇದಕ್ಕೆ ಅನುಕೂಲವಾಗತಕ್ಕಂತಹ ವ್ಯಾಕರಣ, ನಿಘಂಟು ಮತ್ತು ಇದಕ್ಕೆ ಸಂಬಂಧಿತ ಗ್ರಂಥಗಳು, ಈ ಎಲ್ಲ ಗ್ರಂಥಗಳನ್ನು, ವ್ಯಾಕರಣ ನಿಘಂಟುಗಳನ್ನು ಅವರು ಕನ್ನಡ ಪಂಡಿತರ ಸಹಾಯದಿಂದ ಕ್ರೈಸ್ತ ಮಿಷನರಿಗಳು ಪ್ರಕಟ ಮಾಡ್ತಾರೆ. ಅದರಲ್ಲಿ ನೀವು ಕೆಲವಾರು ಹೆಸರುಗಳನ್ನು ಗಮನಿಸ್ಬಿಡೋದು: ಕೆರಿ, ಮ್ಯಾಕ್ರಲ್, ಕಿಟಲ್, ರೀವ್, ಕಾಡ್ವೆಲ್. ಈ ಮೊದಲಾದ ಕ್ರೈಸ್ತ ಮಿಷನರಿಗಳು ಈ ರೀತಿಯ ವ್ಯಾಕರಣ ಗ್ರಂಥಗಳನ್ನು, ನಿಘಂಟುಗಳನ್ನು ಮತ್ತು ಇನ್ನಿತರ ಕನ್ನಡದ ಗ್ರಂಥಗಳನ್ನು ಅವರು ಬರೆಯುತ್ತಾರೆ, ಅವರು ಪ್ರಿಂಟ್ ಮಾಡ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಅದು ಕಾರಣವಾಗುತ್ತದೆ. ರೈಸ್ ಅವರಿಂದ ಸಂಪಾದಿಸಲ್ಪಟ್ಟ BL ರೈಸ್ ಅಂತ ಹೇಳ್ತೇವೆ. BL ರೈಸ್ ಅವರಿಂದ ಸಂಪಾದಿಸಿದ ಕರ್ನಾಟಕದ ಶಿಲಾಶಾಸನಗಳು ಕನ್ನಡಿಗರ ಪ್ರಾಚೀನ ಇತಿಹಾಸ ಮತ್ತು ಸಂಸ್ಕೃತಿಗಳ ಅಭಿಮಾನವನ್ನು ಬೆಳೆಸುವುದಕ್ಕೆ ಕಾರಣವಾಯಿತು. ಶಾಸನಗಳಲ್ಲದೆ ಹಳೆಯ ಕಾವ್ಯ ಮತ್ತು ಶಾಸ್ತ್ರಗ್ರಂಥಗಳು ಭಾವನಾತ್ಮಕ ಅಭಿಮಾನವನ್ನು ಬೆಳೆಯಲು ಕಾರಣವಾದವು. ಕೇವಲ ಶಾಸನಗಳು ಮಾತ್ರವಲ್ಲದೆ ಹಳೆಯ ಕಾವ್ಯ ಮತ್ತು ಶಾಸ್ತ್ರಗ್ರಂಥಗಳೇನಿವೆ ಇವು ಒಂದು ರೀತಿಯಲ್ಲಿ ಕನ್ನಡಿಗರಲ್ಲಿ ಒಂದು ಕನ್ನಡದ ಕುರಿತು, ಕನ್ನಡ ಸಂಸ್ಕೃತಿಯ ಕುರಿತು ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಬೆಳೆಸುವುದಕ್ಕೆ ಕಾರಣವಾಯಿತು. ಅಂದರೆ ನೀವು ಇಲ್ಲಿ ಗಮನಿಸಿಕೊಳ್ಳಬೇಕಾದ್ದು, ಬ್ರಿಟಿಷರು ಇಂಗ್ಲೀಷ್ ಶಿಕ್ಷಣ ಕ್ರಮವನ್ನು ಹೇರುವ ಮೂಲಕವಾಗಿ ಬ್ರಿಟಿಷರ ಉದ್ದೇಶ ಭಾರತೀಯರನ್ನು ಯಾವತ್ತೂ ದಾಸರಲ್ಲಿಡಬೇಕು ಅಂತ ಹೇಳಿದ್ರು ಸಹ, ಬಟ್ ಆ ಶಿಕ್ಷಣ ಕ್ರಮದಿಂದಾಗಿ ಭಾರತೀಯರಲ್ಲಿ ಒಂದು ರೀತಿಯ ದೇಶಪ್ರೇಮ, ಭಾಷಾಭಿಮಾನ ಬೆಳೆಯಿತು. ಅದೇ ರೀತಿಯಲ್ಲಿ ಕನ್ನಡಿಗರಲ್ಲಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಕುರಿತು ಒಂದು ರೀತಿಯ ವಿಶೇಷವಾದ ಆಸಕ್ತಿ, ಅಭಿಮಾನ ಉಂಟಾಗಕ್ಕೆ ಕಾರಣವಾಗ್ತದೆ. ಅದೇ ಇನ್ನೊಂದು ಹಂತದಲ್ಲಿ ಕ್ರೈಸ್ತ ಮಿಷನರಿಗಳು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬರ್ತಾರೆ? ಧರ್ಮ ಪ್ರಚಾರಕ್ಕೆ ಬೇಕಾಗಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡುವಂಥ ಉದ್ದೇಶದಿಂದ ಬರ್ತಾರೆ. ಅದೇ ಧರ್ಮ ಪ್ರಸಾರ ಮಾಡತಕ್ಕಂಥ ಉದ್ದೇಶ ಎಂದೇ ಕನ್ನಡದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅಚ್ಚುಮಣೆಯನ್ನು ಆರಂಭಿಸ್ತಾರೆ. ಕನ್ನಡದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣ ಗ್ರಂಥಗಳನ್ನು, ನಿಘಂಟುಗಳನ್ನು, ಬೇರೆ ಬೇರೆ ಕೃತಿಗಳನ್ನು ಅವರು ಬರೀತಾರೆ. BL ರೈಸ್ ಅಂತವರು ಶಿಲಾಶಾಸನಗಳ ಕುರಿತು ಅಧ್ಯಯನ ಮಾಡಿ ಅವರು ಕೃತಿಯನ್ನು ಬರೆಯುತ್ತಾರೆ. ಸೊ ಈ ಎಲ್ಲ ಮೂಲಕವಾಗಿ ಕ್ರೈಸ್ತ ಮಿಷನರಿಗಳ ಈ ಕೊಡುಗೆಗಳಿಂದಾಗಿ ಸಹ ಒಂದು ರೀತಿಯಲ್ಲಿ ಕನ್ನಡಿಗರಲ್ಲಿ ಒಂದು ರೀತಿಯ ಕಾವ್ಯ ಮತ್ತು ಶಾಸ್ತ್ರಗಳ ಕುರಿತು ಭಾವನಾತ್ಮಕ ಸಂಬಂಧ
ಬೆಳೆಯುವುದಕ್ಕೆ ಕಾರಣವಾಗುತ್ತದೆ. ಇದು ಒಂದು ರೀತಿಯ ಸಾಹಿತ್ಯದ ನವೋದಯ ಪೂರ್ವ ಸಾಹಿತ್ಯ ಯಾವ ರೀತಿ ಬೆಳೆಯಿತು ಅದಕ್ಕೆ ಬೆಳೆಯುವುದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು, ಅದು ಇಂಗ್ಲೀಷ್ ಶಿಕ್ಷಣ ಕ್ರಮ ಮತ್ತು ಕ್ರೈಸ್ತ ಮಿಷನರಿಗಳು ಅನ್ನುವಂಥದ್ದು, ಈ ಎರಡು ಕಾರಣಗಳನ್ನು ನಾವು ಗಮನಿಸ್ಕೊಳ್ಬೇಕು. ಸೊ ಎಲ್ಲರ ಪರಿಣಾಮವಾಗಿ ಕನ್ನಡದಲ್ಲಿ ಕನ್ನಡಿಗರು ಕೆಲವು ಕೃತಿಯನ್ನು ಬರೆಯುವುದಕ್ಕೆ ಆರಂಭಿಸ್ತಾರೆ. ಡೆಪ್ಯೂಟಿ ಚೆನ್ನಬಸಪ್ಪ ಮತ್ತು ವೆಂಕಟರಂಗೋಕಟ್ಟಿ, ಹಾಗೆಯೇ ದೊಡ್ಡ ನರಸಿಂಹ ಮುಳಬಾಗಿಲ ಮತ್ತು ಶಾಂತಕವಿ, ಇವರನ್ನು ಉತ್ತರ ಕನ್ನಡದಲ್ಲಿ ಕನ್ನಡ ವಿದ್ಯಾಭ್ಯಾಸಕ್ಕೆ ಅಡಿಗಳನ್ನು ಹಾಕಿದ ಆದ್ಯರೆಂದು ಕರೆಯಲಾಗುತ್ತಾ ಇದೆ. ಸೊ ಇಂಗ್ಲೀಷ್ ಶಿಕ್ಷಣ ಕ್ರಮವನ್ನು ಬಿಟ್ಟು ನಾವು ಕನ್ನಡದಲ್ಲಿ, ಯಾಕಂದರೆ ಕನ್ನಡದ ವ್ಯಾಕರಣ ಗ್ರಂಥಗಳು ಪ್ರಕಟ ಆಗುವ, ಕನ್ನಡದ ಬೇರೆ ಬೇರೆ ಕೃತಿಗಳನ್ನು ಕ್ರೈಸ್ತ ಮಿಷನರು ಪ್ರಕಟಪಡಿಸಿದರು. ಆ ಮೂಲಕವಾಗಿ ಕನ್ನಡದ ಒಂದು ಶಿಕ್ಷಣವನ್ನು ಅದು ಬೆಳೆಸುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಉತ್ತರ ಕನ್ನಡದ ಎಲ್ಲ ಪರಿಣಾಮವಾಗಿ ಉತ್ತರ ಕನ್ನಡದಲ್ಲಿ ಈ 4 ಮಂದಿ, ಅದು ಡೆಪ್ಯೂಟಿ ಚೆನ್ನಬಸಪ್ಪ ಮತ್ತು ವೆಂಕಟರಂಗೋಕಟ್ಟಿ, ದೊಡ್ಡ ನರಸಿಂಹ ಮುಳಬಾಗಿಲು ಮತ್ತು ಶಾಂತಕವಿ, ಈ 4 ಜನ ಉತ್ತರ ಕನ್ನಡದಲ್ಲಿ ಕನ್ನಡದ ವಿದ್ಯಾಭ್ಯಾಸವನ್ನು ಕ್ರಮವನ್ನು ಆರಂಭಿಸ್ತಾರೆ. ಹಾಗಾಗಿ ಅವರನ್ನು ಕನ್ನಡ ವಿದ್ಯಾಭ್ಯಾಸಕ್ಕೆ ಅಡಿಗಳನ್ನು ಹಾಕಿದ ಆದ್ಯರಂತೇಳಿ ಇವತ್ತು ನೆನೆದುಕೊಳ್ತೇವೆ. ಆಮೇಲೆ 20ನೇ ಶತಮಾನದ ಉದಯದ ಹೊತ್ತಿಗೆ 1900 ಕಳೆದು 2000 ಕಾಲಕ್ಕಾಗುವಾಗ 20ನೇ ಶತಮಾನದ ಉದಯ ಹೊತ್ತಿಗೆ ಜೀವನ ಮತ್ತು ಸಾಹಿತ್ಯ ಬಗ್ಗೆ ಹೊಸ ದೃಷ್ಟಿ ಉದಯವಾಯಿತು. ನಮ್ಮ ಜೀವನ ಕ್ರಮ ಮತ್ತು ನಮ್ಮ ಸಾಹಿತ್ಯ, ಇದರಲ್ಲಿ ಒಂದು ರೀತಿಯ ಹೊಸ ದೃಷ್ಟಿಕೋನ, ಒಂದು ಬದಲಾವಣೆ ಆಗುವುದಕ್ಕೆ ಅದು ಸಾಧ್ಯವಾಯಿತು. ಸೊ ಜೀವನ ಕ್ರಮ ಬದಲಾದ ಹಾಗೆಯೇ ಸಾಹಿತ್ಯದಲ್ಲಿ ಬದಲಾವಣೆ ಆಯಿತು. ಅದುವರೆಗೆ ಪಂಪ ರನ್ನ ಬರೆದಿರ್ತಕ್ಕಂಥ ಸಾಹಿತ್ಯಕ್ಕಿಂತ ಭಿನ್ನವಾಗಿ ಆ ಕಾವ್ಯ ಪರಂಪರೆ ಏನಿದೆ, ಆ ಕಾವ್ಯ ಪರಂಪರೆಗಿಂತ ಭಿನ್ನವಾಗಿ, ಅಥವಾ ಹಳೆಗನ್ನಡದ ಗದ್ಯ ಕೃತಿಗಳೇನಿವೆ ಅದಕ್ಕಿಂತ ಭಿನ್ನವಾಗಿ ಕನ್ನಡದಲ್ಲಿ ಸಣ್ಣ ಕಥೆಗಳು, ಭಾವಗೀತೆಗಳು, ಕಾದಂಬರಿ ಅನ್ನುವಂಥ ಬೇರೆ ಬೇರೆ ಸಾಹಿತ್ಯ ರೂಪಗಳ ರಚನೆಯ ಒಂದು ಹೊಸ ಕಾಣಿಕೆಯನ್ನು ಕನ್ನಡದಲ್ಲಿ ತರ್ತಕ್ಕಂಥ ಕೆಲಸವನ್ನು ಕನ್ನಡದ ಲೇಖಕರು ಮಾಡ್ತಾರೆ. ಅರ್ಥಾತ್ ಈ ಭಾವಗೀತೆಗಳು ಅಥವಾ ಈ ಸಣ್ಣ ಕಥೆಗಳು, ಕಾದಂಬರಿಗಳು ಅನ್ನೋಂಥ ರೂಪ ಹೇಳ್ತಾ ಇದ್ದೇವೆ. ಇದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಇವನ್ ಶಾರ್ಟ್ ಸ್ಟೋರಿ ಅಥವಾ ನೀವು ಲಿರಿಕ್ಸ್ಗಳು, ಭಾವಗೀತೆಗಳನ್ನು ಕವನಗಳು ಅಂತ ಹೇಳ್ತೇವೆ. ಆಮೇಲೆ ಕಾದಂಬರಿಗಳು, ನಾವೆಲ್ಸ್ಗಳಿಗೆ ಕಾದಂಬರಿಗಳು ಅಂತ ರೂಪವನ್ನು ಕೊಟ್ಟು ತರ್ತೇವೆ. ಅದೇ ಕನ್ನಡದಲ್ಲಿ ಒಂದು ರೀತಿಯ ಹೊಸ ಸಾಹಿತ್ಯದ ರಚನೆ ಆಗೋದಕ್ಕೆ ಅದು ಸಾಧ್ಯವಾಯಿತು. ಆಮೇಲೆ ಸ್ಥೂಲವಾಗಿ 19ನೇ ಶತಮಾನದ 3ನೇ ದಶಕದಲ್ಲಿ 19ನೇ ಶತಮಾನದ 3ನೇ ದಶಕದಲ್ಲಿ ಹೊಸ ಕನ್ನಡದ ಸಾಹಿತ್ಯವು ನಸುಕು ಕಂಡಿತೆ ಅನ್ನಬಹುದು ಅಂತ ಹೇಳ್ತಾರೆ. ಅಂದರೆ 1823ರಲ್ಲಿ ಬರೆಯಲ್ಪಟ್ಟಂಥ ಕೆಂಪು ನಾರಾಯಣ ಮುದ್ರಾಮಂಜೂಷ ಅನ್ನುವಂಥ ಗದ್ಯ ಗ್ರಂಥದಲ್ಲಿ ಹಳೆಯದರೊಡನೆ ಸೇರಿ ಬಂದ ಹೊಸ ಕನ್ನಡದ ನುಡಿಗಟ್ಟು ಇದಕ್ಕೆ ಮುಖ್ಯ ಕಾರಣ. 1823ನೇ ಕಾಲಘಟ್ಟ, 19ನೇ ಶತಮಾನದ ಒಂದು 3ನೇ ದಶಕ, 1823ರಲ್ಲಿ ಕೆಂಪು ನಾರಾಯಣ ಬರೆದಿರ್ತಕ್ಕಂಥ ಮುದ್ರಾಮಂಜೂಷ ಏನಿದೆ, ಇದೆಲ್ಲ ಹೊಸ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕರೆಯುತ್ತೇವೆ, ಕೆಂಪು ನಾರಾಯಣ ಮುದ್ರಾಮಂಜೂಷವನ್ನು. ಆ ಕೆಂಪು ನಾರಾಯಣ ಮುದ್ರಾಮಂಜೂಷದಲ್ಲಿ ಹಳೆಯದರೊಡನೆ ಸೇರಿ ಬಂದ ಹೊಸ ಕನ್ನಡದ ನುಡಿಗಟ್ಟು, ಹಳೆಯ ಕನ್ನಡದ ಮಾತುಗಳು ಮತ್ತು ಹೊಸ ಕನ್ನಡದ ನುಡಿಗಟ್ಟು ಇವೆಲ್ಲವನ್ನು ಸೇರಿಕೊಂಡು ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೆಂಪು ನಾರಾಯಣ ಮುದ್ರಾಮಂಜೂಷದಲ್ಲಿ ಮಾಡ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಭಾವಗೀತೆ, ಕಾದಂಬರಿಯ ಒಟ್ಟಿಗೆ ಈ ರೀತಿಯ ಗದ್ಯದ ಬರವಣಿಗೆಗೂ ಆರಂಭವಾಗುವುದಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು. ಹಾಗಾಗಿ ಹೊಸ ಕನ್ನಡದಲ್ಲಿ ಒಂದು ರೀತಿಯ ಗದ್ಯದ ಉಗಮ ಅನ್ನೋದಿದೆ, ಅದು ಕೆಂಪು ನಾರಾಯಣದಿಂದ ಆರಂಭ ಆಯಿತು. ಅದೇ ರೀತಿಯಲ್ಲಿ ಮಿಷನರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ರೆವರೆಂಡ್ ವಿಲಿಯಂ ಕೇರಿ ಅನ್ನೋರು 1809ರಲ್ಲಿ ಬೈಬಲ್ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ.
ಇದನ್ನು ಹೊಸಗನ್ನಡದ ಮೊದಲ ಗದ್ಯವೆಂದು ಮುಗುಳಿಯವರು ಗುರುತಿಸ್ತಾರೆ 1809ರಲ್ಲಿ. ಅದು ನಮಗೀಗ ಲಭ್ಯ ಇಲ್ಲ. ಮಿಷನರಿಗಳಲ್ಲಿ ಒಬ್ಬರು ರೆವರೆಂಡ್ ವಿಲಿಯಂ ಕೇರಿ ಅನ್ನೋರು, ಅವರು ಬೈಬಲ್ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ. ಇದನ್ನು ಹೊಸಗನ್ನಡದ ಮೊದಲ ಗದ್ಯವನ್ನು ಮುಗುಳಿಯವರು ಗುರುತಿಸ್ತಾ ಇದ್ದಾರೆ. ಆದರೆ ಸ್ವತಂತ್ರ ಗದ್ಯ ಕೃತಿ ಯಾವುದು ಅಂದರೆ ಒಂದು ಯಾವುದು ಕೆಂಪು ನಾರಾಯಣ ಮುದ್ರಾಮಂಜೂಷ ಅನ್ನೋದು. ಸೊ ಹೀಗೆ ಇಂಗ್ಲೀಷ್ ವಿದ್ಯಾಭ್ಯಾಸದಿಂದ ಪ್ರೇರಣೆ ಪಡೆಯತಕ್ಕಂಥ ವಿದ್ವಾಂಸರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಪ್ರಸಿದ್ಧರಾಗಿದ್ದ ಸಾಹಿತಿಗಳ ಸಾಹಿತ್ಯವನ್ನು ಕನ್ನಡ ಜನಕ್ಕೆ ಕನ್ನಡ ಭಾಷೆಯ ಮೂಲಕ ಪರಿಚಯ ಬೇಕೆಂಬ ಹೊಸ ರೀತಿಯ ಕೃತಿಗಳ ರಚನೆಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಆರಂಭಿಸ್ತಾರೆ. ಸೊ ಈ ರೀತಿಯ ಬೆಳವಣಿಗೆಗಳು ಕನ್ನಡದಲ್ಲಿ ಆಗುವುದಕ್ಕೆ ಸಾಧ್ಯವಾಯಿತು 18-19ನೇ ಶತಮಾನದಲ್ಲಿ. ಅದು ಇಂಗ್ಲೀಷ್ ಶಿಕ್ಷಣ ಕ್ರಮ ಮತ್ತು ವಿದ್ಯಾಭ್ಯಾಸ ಕ್ರಮ ಮತ್ತು ಕ್ರೈಸ್ತ ಮಿಷನರಿಗಳ ಈ ರೀತಿಯ ಕೆಲಸಗಳು. ಸೊ ಎಲ್ಲ ಪ್ರಭಾವನೆ ಕನ್ನಡದಲ್ಲಿ ಹೊಸ ರೂಪಗಳು, ಅದು ಕಾದಂಬರಿ ಅನ್ನುವಂಥ ರೂಪ, ಗದ್ಯ ಅನ್ನುವಂಥ ರೂಪಗಳು, ಭಾವಗೀತೆ ಅನ್ನುವಂಥ ರೂಪಗಳು, ಕತೆ ಅನ್ನುವಂಥ ರೂಪಗಳು ಬರೋದಕ್ಕೆ ಆರಂಭ ಆಗಿರ್ತದನ್ನ ಗಮನಿಸ್ಕೊಳ್ಳಿ. ಸೊ ಇದಿಷ್ಟನ್ನು ನಾವು ನವೋದಯ ಪೂರ್ವದ ವ್ಯಾಪ್ತಿಗೆ ತರ್ತೇವೆ. ಇದಿಷ್ಟನ್ನು ನವೋದಯ ಪೂರ್ವ ಕಾಲಘಟ್ಟ ಅಂತ ಹೇಳ್ತೇವೆ. ಸೊ ನವೋದಯದ ಪೂರ್ವ ಆರಂಭವಾಗುವುದಕ್ಕೆ ಕಾರಣಗಳು ಎರಡು. ಒಂದು ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಮತ್ತು ಕ್ರೈಸ್ತ ಮಿಷನರಿಗಳ ಒಂದು ಧರ್ಮ ಪ್ರಚಾರದ ಉದ್ದೇಶ. ಸೊ ಇದಿಷ್ಟು ಅಂಶಗಳನ್ನು ಈ ತರಗತಿಯಲ್ಲಿ ನಾನು ನಿಲ್ಲಿಸ್ತಾ ಇದ್ದೇನೆ. ನವೋದಯ ಪೂರ್ವದ ವಿಚಾರವನ್ನು ಇಲ್ಲಿ ಹೇಳಿದ್ದೇನೆ. ಸೊ ಮುಂದಕ್ಕೆ ನಾವು ನವೋದಯ ಸಾಹಿತ್ಯ ಕುರಿತು ಗಮನಿಸ್ಕೊಳ್ಬೇಕು. ಸೊ ನವೋದಯ ಸಾಹಿತ್ಯಕ್ಕಿಂತ ನಾವು ಮೊದಲು ಮುಖ್ಯವಾಗಿ ಹೊಸಗನ್ನಡ ಸಾಹಿತ್ಯ ಪ್ರಮುಖ ಘಟ್ಟಗಳನ್ನು ಯಾವ ರೀತಿ ವಿಭಾಗ ಮಾಡ್ತೇವೆ ಅನ್ನೋದನ್ನು ಗಮನಿಸ್ಕೊಳ್ಳಿಕ್ಕಿವೆ. ಸೊ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸಿಕೊಳ್ಳೋಣ. ಯಾವುದಾದ್ರೂ ಅನುಮಾನಗಳಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಸೊ ನೀವು ಅದಕ್ಕೆ ಸಂಬಂಧಪಟ್ಟ ನೋಟ್ಸನ್ನು ಮಾಡಿಕೊಳ್ಳಬೇಕಾಗ್ತದೆ. ಸೊ ಅದಕ್ಕೆ ಒಂದು ರೆಫರೆನ್ಸ್ ಬುಕ್ ನಿಮಗೆ ಕೊಡ್ತೇವೆ ನಾವು. ನೀವು ನನ್ನನ್ನು ಕಾಂಟ್ಯಾಕ್ಟ್ ಆಗಿ, ನಿಮಗೆ ಯಾವಾಗ ಬರಲಿಕ್ಕೆ ಸಾಧ್ಯ ಆಗೋ ಕಾಲೇಜಿಗೆ ಆವಾಗ ನಾವು ನಿಮಗೆ ಕೊಡ್ತೇವೆ. ಅದಕ್ಕೆ ನೀವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಆಗಿ ನಿಮಗೆ ರೆಫರೆನ್ಸ್ ಪುಸ್ತಕವನ್ನು ಕೊಡ್ತೇವೆ. ಆ ಪುಸ್ತಕವನ್ನು ನೋಡಿಕೊಂಡು ಮತ್ತು ಈ ವಿಡಿಯೋವನ್ನು ಕೇಳಿಕೊಂಡು ನೀವು ಏನು ಮಾಡಬೇಕು, ನೀವು ಒಂದು ನೋಟ್ಸನ್ನು ಸಿದ್ಧ ಮಾಡಬೇಕು. ಈಗಾಗಲೇ ನವೋದಯ ಪೂರ್ವವನ್ನು ನಾವು ಇಲ್ಲಿ ಮುಗಿಸಿದ್ದೇವೆ. ಸೊ ಎಲ್ರಿಗೂ ಧನ್ಯವಾದಗಳು.